ಮಾಡಬೇಕಲ್ಲ ಅದನ್ನು ಒಂದು ದುಡ್ಡು ಎರಡು ದುಡ್ಡು ಮಾಡಿಕೊಂಡು ಅದು ನಡೆಸ್ಕೊಂಡು ಹೋಗುವಂಥ ಒಂದು ಚಾಕಚಕ್ಯತೆ. ಹೌದು, ಬೆಲೆ ಏರಿಕೆ ಅದ ನಮ್ಮಲ್ಲಿ ಇಲ್ಲ, ನಾವು ಒಪ್ಕೊಳ್ತಾ ಇಲ್ಲ ಅದನ್ನು. ಹೌದು ಐತಿ, ಅದು ಕೇವಲ ಬರೀ ಸಿದ್ದರಾಮಯ್ಯ ಒಬ್ಬರಿಂದ ಆಗಿದ್ದೀನಿ ಬೆಲೆ ಏರಿಕೆ. ಅನೇಕ ಕಾರಣಗಳು, ಅದರಲ್ಲೂ ಮೋದಿ ಸರ್ಕಾರದ ಸಾಕಷ್ಟು ಕಾರಣಗಳು. GST ಇದ್ರಾಗ ಪಾಲ ಕೊಡೋಂಗಿಲ್ಲ, ಮತ್ತೊಂದ್ರಾಗ ಕೊಡೋಂಗಿಲ್ಲ, ನಮ್ಗೆ ಕೊಡುವಾಗ ದುಡ್ಡು ಕೊಡೋಂಗಿಲ್ಲ, ಇವತ್ತು ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ದವ್ರು. ಅವೇನು ಸುಳ್ಳಲ್ಲ, ಅವು ಸತ್ಯನ. ಅವೆಲ್ಲ ಇದ್ದಾಗೂ ಸಹಿತ ಸರ್ಕಾರವನ್ನು ಒಂದು ರೀತಿ ಚಕ್ಕೊಂಡು ಹೊಂಟಿದ್ದಾರೆ ಸಿದ್ದರಾಮಯ್ಯನವರು. ಯಾವ ಕಾರಣ ಹಚ್ಚಿ ತೆಗಿಬೇಕು ಅವರನ್ನು. ಅದರಲ್ಲೂ OBC ಲೀಡರ್ ಅನ್ನೋದು ಈಗಾಗಲೇ ದೇಶದ ಮೇಲೆಲ್ಲರೂ ಗೊತ್ತಿರುವಂಥ ವ್ಯಕ್ತಿ. ಇಡೀ ದೇಶದಲ್ಲಿ ಕೆಲವು ಉತ್ತಮ ಆಡಳಿತಗಾರರು ಅವರು ಒಬ್ಬರು. ಅಂಥವ್ರು ಇಳಿಸಿ DK ಶಿವಕುಮಾರ್ ಅವ್ರನ್ನ ಹತ್ತಿಸ್ಕೊಳಿಸಿದ್ರೆ ಅನೇಕ ಸಮಸ್ಯೆಗಳಿದ್ವು ಅಲ್ಲೇ. ಮೊದಲೇದು ಕಾಂಗ್ರೆಸ್ CM ಅಂತಂದ್ರೆ ನಿಶ್ಚಿತವಾಗಿಯೂ BJP ED ಮತ್ತು CBI ಬೆನ್ನಚ್ಚಿ ಬಿಡದಿತ್ತು ಅವ್ರಿಗೆ. ಏನಾದ ಮೇಲೆ ಕೇಸ್ಗಳಿದ್ದಾವಲ್ರಿ. ಎಂಥ ಕೇಜ್ರಿವಾಲ್ರಷ್ಟು ಪ್ರಬುದ್ಧ ರಾಜಕಾರಣಿ, ಬುದ್ಧಿವಂತ ಮತ್ತು ಕೈ ಸ್ವಚ್ಛದಂಥ ವ್ಯಕ್ತಿ ಅಂತ ನಾವು DK ಶಿವಕುಮಾರ್ ಅವರು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹೌದು, ಕೈ ಸ್ವಚ್ಛ ಅವ್ರದ್ದು ನಿಶ್ಚಿತದಲ್ಲಿ. ಕೊನೆಗೆ ಏನಾಯ್ತು, ಇಷ್ಟೆಲ್ಲ ಗುದ್ದಾಡಿದ್ರು, ಇಡೀ ಯಶಸ್ವಿ ಆಗಲಿಲ್ಲ. ಈಗ ಹೋಗಿದ್ರೆ ಹೈಕೋರ್ಟ್ಗೆ ಹೋಗಲಿ, ಎಲ್ಲೋ ಹೋಗಲಿ, ಅವ್ರು ಯಶಸ್ವಿ ಆಗುವುದಿಲ್ಲ. ಮತ್ತು ಯಾವ ಪಾರ್ಟಿನೂ ಈ ದೇಶದೊಳಗೆ ನಾವು ಪ್ರಶ್ನೆ ಮಾಡ್ತೀವಿ ಇವತ್ತು, ಯಾವ ಪಾರ್ಟಿ ಫಂಡ್ ಇಲ್ಲದ ರಾಜಕಾರಣ ಮಾಡ್ತಿದ್ರಿ? ಪಾರ್ಟಿ ಫಂಡ್ ಮೀನ್ಸ್ ಅದು 2 ನಂಬರ್ ದುಡ್ಡೇ ರೀ, ಟ್ಯಾಕ್ಸ್ ಸಬ್ಸಿಡಿ ದುಡ್ಡೇ ಇವರೆಲ್ಲ ಕೊಡೋರು ರಾಜಕಾರಣಿಗಳು ತಮ್ಮ ಉದ್ಯೋಗಕ್ಕಾಗಿ. ಸಾರಾಯಿ ಸಲುವಾಗಿ ಎಷ್ಟು ದೊಡ್ಡ ಹವಾ ಮಾಡಿದರು BJPಗರು. ಸಾರಾಯಿ ಒಳಗೆ 100 ಕೋಟಿ ರೂಪಾಯಿ ತಿಂದಾನ. ಕೇಜ್ರಿವಾಲ್ ಅವ್ರ ಜೊತೆಗೆ ಅವರು ಪಾಪ ಜಲ್ದ ಹಾಕಿದ್ರು, ಎಲ್ಲ ಮಾಡಿದ್ರು. ಕೊನೆಗೆ ಏನಾಯ್ತು, ಇವತ್ತಿಗೆ ಪ್ರೂವ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಮರಳಿ ಮತ್ತೆ ಎದ್ದಾರೆ, ಫಿನಿಕ್ಸ್ ಪಕ್ಷಿಗತ್ತೆ ಕೇಜ್ರಿವಾಲ್.